ರೋಲಿಂಗ್. ಮಾನ್ಯ ಬಂಧುಗಳೇ, ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಅಂತ ಏನಿತ್ತೋ 5 ಭಾಗಗಳಾಗಿ ವಿಂಗಡಿಸಿದ ಮೇಲೆ ಈಗ 2 ವಿಚಾರಗಳನ್ನು ಅದರಲ್ಲಿ ನಾನು ತೆಗೆದುಕೊಳ್ತೇನೆ. ಒಂದು, ಗುಂಡಿಗಳಿಗೆ ಹಣ. ಎರಡನೇದು, ಸಾಲಿಡ್ ವೇಸ್ಟ್ ಭ್ರಷ್ಟಾಚಾರ. ಎರಡರಲ್ಲೂ ಕೂಡ there is a rampant corruption. ವ್ಯಾಪಕ ಭ್ರಷ್ಟಾಚಾರ, ಅತಿರೇಕದ ಭ್ರಷ್ಟಾಚಾರ, ನಿಯಂತ್ರಿಸಲಾಗದ ರೀತಿಯ ಭ್ರಷ್ಟಾಚಾರ, ಒಟ್ಟಿಗೆ GBA ಭ್ರಷ್ಟಾಚಾರದ ಕೂಪವಾಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಅಂಕಿಅಂಶಗಳ ಮೂಲಕ ತಮಗೆ ವಿವರಣೆ ಕೊಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅದರ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ DK ಶಿವಕುಮಾರ್ ಸದನಕ್ಕೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚಿದ್ದೀರಿ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ನಿನ್ನೆ ಇವತ್ತು ಪತ್ರಿಕೆಗಳಲ್ಲೂ ಕೆಲವು ಅದರಲ್ಲಿ ಬಂದಿದೆ. ಇಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಅಂತಂದಾಗ ಎಲ್ಲಕ್ಕೂ ವರದಿ ಕೊಟ್ಟಿದ್ದಾರೆ. ಯಶವಂತಪುರ ಒಂದು ಗುಂಡಿಯೂ ಇಲ್ಲ, ಅವರ ಪ್ರಕಾರ ಒಂದು ಗುಂಡಿ ಬಿದ್ದಿಲ್ಲ, ಯಾವ ಗುಂಡಿಯನ್ನು ಮುಚ್ಚಿಲ್ಲ, ಎಷ್ಟು ಹಣವನ್ನು ಕೊಟ್ಟಿಲ್ಲ. ಆನೇಕಲ್ನಲ್ಲಿ ಒಂದು ಗುಂಡಿಯೂ ಇಲ್ಲ, ಮಹದೇವಪುರದಲ್ಲಿ ಗುಂಡಿಯೇ ಇಲ್ಲ. ಮಹದೇವಪುರ ಹೆಚ್ಚು ಕಡಿಮೆ ಗುಂಡಿಗಳ ಕ್ಷೇತ್ರ ಅಂತಲೇ ಹೆಸರಾಗಿದೆ. ಆದರೆ ಅವರ ವರದಿಯಲ್ಲಿ ಗುಂಡಿಗಳೇ ಇಲ್ಲ. ಆನೇಕಲ್ಗೆ ಹೋದವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಎಷ್ಟು ಗುಂಡಿ ಇದೆ ಅಂತ, ಅಲ್ಲಿಲ್ಲ. ಇದು ಎಂಥ ವಿಪರ್ಯಾಸ! ಇವರ ವರದಿ ಇವರು ನೋಡ್ತಾರ ಇಲ್ವಾ? ಇದರಲ್ಲಿ ಒಟ್ಟು 41,150 ಗುಂಡಿಗಳಿದೆ ಅಂತ ಅವ್ರು ಹೇಳಿದ್ದಾರೆ. 39,887 ಗುಂಡಿಗಳನ್ನು ಮುಚ್ಚಿದ್ದೇವೆ. ಇದಕ್ಕೆ ಖರ್ಚಾದ ಹಣ 33.85 ಕೋಟಿ. ಅದಾದ ನಂತರ ಈ ಗುಂಡಿಗಳ ರಸ್ತೆ ಇದು ಒಂದು ಗುಂಡಿಗೆ ಹೆಚ್ಚು ಕಡಿಮೆ, ನಾನು ಹೆಚ್ಚಿನ ಇದನ್ನು ಅಷ್ಟನ್ನೇ ಹೇಳ್ತೇನೆ. ಇಲ್ಲೆಲ್ಲ ಬರ್ತೀವರೆ, ಇದರಲ್ಲೇ ಬರ್ತೇವೆ. ಇಲ್ಲ, ಚಾಮರಾಜಪೇಟೆ 150 ಗುಂಡಿ, ಮುಚ್ಚಿದ್ದು 140 ಗುಂಡಿ. 150 ಗುಂಡಿ ಇತ್ತು, ಮುಚ್ಚಿದ್ದು 140 ಗುಂಡಿ.
ವೆಚ್ಚ ಒಂದು ಗುಂಡಿಗೆ 1,00,000 ರೂಪಾಯಿ. ಅಂದ್ರೆ 140 ಗುಂಡಿ ಮುಚ್ಚಲಿಕ್ಕೆ 1,40,00,000 ಖರ್ಚಾಗಿದೆ. ಗುಂಡಿಗೊಂದು ಲಕ್ಷ. ಗುಂಡಿ ಎಷ್ಟಡಿ ಇರ್ಬೋದು? 20 ಅಡಿ ಇರ್ಬೋದಾ, ಇಲ್ಲ 10 ಅಡಿ ಇರ್ಬೋದಾ, ಅಥವಾ 5 ಅಡಿ ಇರ್ಬೋದಾ? ಎಷ್ಟಿರ್ಬೋದು? ನಾಚಿಕೆ ಆಗಲ್ ಬನ್ರಿ ಅಧಿಕಾರಿಗಳೇ. ಅಧಿಕಾರ ನಡೆಸ್ತಾ ಇರತಕ್ಕಂಥ ಸರ್ಕಾರ ನಾಚಿಕೆ ಆಗ್ಬೇಕಲ್ಲ ಇವರಿಗೆಲ್ಲ. ಜನ ಏನು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು? ನೀವು ಹಾಕೋದು ತೇಪೆ ಕೆಲಸ. ಎಲ್ಲಿ ಹಳ್ಳ ಬಿದ್ದಿರ್ತದೆ, ಒಂದು ಸಣ್ಣ ಹಳ್ಳ ಬಿದ್ದಿರ್ತದೆ, ಓಡಾಡಕ್ ಆಗೋದಿಲ್ಲ. 2,000, 3,000, ಇಲ್ಲ 5,000, 10,000 ಅಂತ ಇಟ್ಕೊಳ್ಳಿ. ಅದಕ್ಕೆ ತಾರು ಇದೆಲ್ಲ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. 5,000 ಆಗ್ಬಹುದು. 1,00,000 ಅಂತೇಳಿ ನೀವು ಬಿಲ್ ಹಾಕಿ ತೋರಿಸ್ತೀರಲ್ಲ, ಏನು ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ರಾಜಾಜಿನಗರ 250 ಗುಂಡಿ, 232 ಮುಚ್ಚಿದ್ದಾರೆ, 140 ಕೋಟಿ. ಮೋಸ್ಟ್ಲಿ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ ಕೋಟಿಗಳನ್ನ ಇವರು. ಅಲ್ಲಿ ಸರಾಸರಿ ಎಷ್ಟು ಬಂದಿದೆ ಅಂದ್ರೆ 60,344 ಸರಾಸರಿ ಅವ್ರಿಗೆ ಬಂದಿರೋದು ಅಮೌಂಟು. ಗೋವಿಂದರಾಜನಗರ 374 ಗುಂಡಿ ಬಿದ್ದಿರೋದು, 366 ಮುಚ್ಚಿರೋದು, 1,80,00,000, 49,000 ಅಲ್ಲಿ. ಜಯನಗರ 403 ಮುಚ್ಚಿದ್ದು 382, 47,000 ರೂಪಾಯಿ ಬಿದ್ದಿದೆ ಒಂದು ಗುಂಡಿಗಲ್ಲಿ. ಯಾಕೆ 1,00,000ದಿಂದ ಕಡಿಮೆ ಮಾಡ್ಬಿಟ್ರಲ್ಲಿ? ಇದೇನು ಸ್ಕ್ವೇರ್ ಫೀಟ್ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ತಾರಲ್ಲ ಸ್ಕ್ವೇರ್ ಫೀಟ್ ಅಂತ, ಆ ರೀತಿ ಏನಾದ್ರು ಒಂದು ಏರಿಯಾಗೆ ಡಿಫ್ರೆಂಟ್ ರೇಟ್ಸ್ ಏನಾದ್ರು ಮಾಡಿದ್ರ, ಫಿಕ್ಸ್ ಮಾಡಿದ್ದೀರಾ? ಯಾಕೆಂತಂದ್ರೆ ಸದಾಶಿವನಗರದಲ್ಲಿರೋ ರೇಟು ಯಲಹಂಕದಲ್ಲಿರಲ್ಲ ಸ್ಕ್ವೇರ್ ಫೀಟ್ದು, ಜಯನಗರದಲ್ಲಿರೋದು JP ನಗರದಲ್ಲಿರಲ್ಲ. ಅದು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರುತ್ತೆ. ಯಾವ ರೀತಿ ಏನಾದರೂ ಕಾನ್ಸ್ಟಿಟ್ಯೂನ್ಸಿಗೆ ವ್ಯಾಲ್ಯೂ ಫಿಕ್ಸ್ ಮಾಡ್ಕೊಂಡಿದ್ದಾರ? ವಿಜಯನಗರದಲ್ಲಿ 47,000, ಗಾಂಧಿನಗರಕ್ಕೆ ಬಂದರೆ 31,000. ಅಪ್ಪ ಅಲ್ಲಿ ಸ್ಲಮ್ಗಳಿದೆಯಲ್ಲ, ಅದಕ್ಕೆ ರೇಟ್ ಕಡಿಮೆ. ಈ ರೀತಿ ಇದನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ 33.85 ಕೋಟಿ ಖರ್ಚಾಗಿದೆ. ಇದು ಒಂದು ಕಡೆ. ಇವತ್ತು ಮುಚ್ಚಿ ಆಗೋಗಿದೆಯಲ್ಲ, ಈಗ ಹೋಗಿ ನೋಡಿದ್ರು ಕೂಡ ಈಗಲೂ ಒಂದು 25,000 ಗುಂಡಿ ಸಿಗುತ್ತೆ ಈಗಲೂ ಕೂಡ. ಅದಾದ್ಮೇಲೆ ಇದನ್ನು ಕೇಳ್ತಾರೆ, ಆಕ್ಸಿಡೆಂಟ್ಗಳಲ್ಲಿ ಈ ಗುಂಡಿಗಳ ಕಾರಣದಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿದ್ರೆ, ಇವರ ಪ್ರಕಾರ ರಸ್ತೆ ಗುಂಡಿಗಳಿಂದ ಅಪಘಾತ ಉಂಟಾಗಿ ಸಂಭವಿಸಿದ ಸಾವುಗಳ ಸಂಖ್ಯೆ 0. ಗಂಭೀರವಾಗಿ ಗಾಯಗೊಂಡ ಪ್ರಕರಣಗಳ ಸಂಖ್ಯೆ 0. ಪರಿಹಾರ ನೀಡಲಾಗಿರುವ ಪ್ರಕರಣಗಳ ಸಂಖ್ಯೆ 0. ಅಂದ್ರೆ ಏನು ಆಗೇ ಇಲ್ಲ ಬೆಂಗಳೂರಿನಲ್ಲಿ. ಇದು ಒಂದು ಕಡೆ ಆಯಿತು. ಆದರೆ ಅದು ಬೇಕು. ಆದರೆ ನಿಮಗೆ ಹೇಳ್ತೇನೆ, ಕರ್ನಾಟಕದಲ್ಲಿ ಪ್ರತಿದಿನ ಸರಾಸರಿ 31 ಮಂದಿ ರಸ್ತೆ ಅಪಘಾತಗಳಲ್ಲಿ ಆಕ್ಸಿಡೆಂಟ್ ಸಾವನ್ನಪ್ಪುತ್ತಿದ್ದು 86 ಮಂದಿ ಗಾಯಗೊಳ್ಳುತ್ತಿದ್ದಾರೆ ಎಂದು ಇತ್ತೀಚಿನ ಅಧ್ಯಯನವೊಂದು ತಿಳಿಸಿದೆ. ಇದು ವರದಿಗಳು. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಸಾವುಗಳು ಸಂಭವಿಸಿದ್ದು 891 ಜನರು ಸಾವನ್ನಪ್ಪಿದ್ದಾರೆ ಈ ಗುಂಡಿಗಳಿಂದ. ಇದು ವರದಿ. ನಿಮ್ಮ ಕಣ್ಣುಗಳಿಗೇನಾದರೂ ತೊಂದರೆ ಇದ್ರೆ, ಇವೆಲ್ಲ ನಿಮಗೆ ಕಾಣಲಿಲ್ಲ ಅಂದ್ರೆ, ನಾರಾಯಣ ನೇತ್ರಾಲಯ ಇಲ್ಲೇ ಪಕ್ಕದಲ್ಲಿದೆ.
ಈ ಅಧಿಕಾರಿಗಳು ಹೋಗಿ ಅದನ್ನ ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನ. ಅಂಕಿವಾರು ಅಂಕಿಶಂಶಗಳು ಇಲ್ಲೇ ಇದೆ. ರಾಜಧಾನಿ ಬೆಂಗಳೂರು ಅಗ್ರಸ್ಥಾನದಲ್ಲಿದ್ದು 891 ಜನರು ಈ ವರ್ಷ ಬಲಿಯಾಗಿದ್ದಾರೆ. ನೀವು ಏನೂ ಇಲ್ಲ ಮುಚ್ಚಿಟ್ಟು ಬೆಂಗಳೂರು ಪ್ರಪಂಚದಲ್ಲಿ ನಂಬರ್ 1 ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. 891 ಜನ ಬಲಿಯಾಗಿದ್ದಾರೆ ಅಂದ್ರೆ ಸತ್ತಿದ್ದಾರೆ ಅಂತ ಒಂದು ವರ್ಷದಲ್ಲಿ. ಈ ಆಕ್ಸಿಡೆಂಟ್ಗಳು ಇವುಗಳಿಂದಾಗಿ ಬೆಂಗಳೂರಿನ ರಸ್ತೆ ಗುಂಡಿಗೆ ಕೆಲಸಕ್ಕೆ ಹೊರಟಿದ್ದ ಮಹಿಳೆ 2 ವರ್ಷದ ಮಗು ಬಲಿ ಫೆಬ್ರವರಿಯಲ್ಲಿ. ಇಲ್ಲಿ ಮಾತ್ರ 0. ಬೆಂಗಳೂರಲ್ಲಿ ರಸ್ತೆ ಗುಂಡಿ ತಪ್ಪಿಸಲು ಹೋದ ವಿದ್ಯಾರ್ಥಿನಿಗೆ ಲಾರಿ ಡಿಕ್ಕಿ ಸ್ಥಳದಲ್ಲೇ ಸಾವು. ಯಾಕೆ ಇದು 0 ಕೊಟ್ಟಿದ್ದೀರಿ? ರಸ್ತೆ ಗುಂಡಿಗೆ ಮಗು ಬಲಿ, ರಸ್ತೆ ಸರಿಯಿಲ್ಲ ಅಂತ ಪ್ರತಿಭಟಿಸಿದ ಅವರ ವಿರುದ್ಧ FIR ಮಹದೇವಪುರದಲ್ಲಿ. ನಿಮ್ಮ ವರದಿಯಲ್ಲಿ ಒಂದು ಗುಂಡಿನೂ ಇಲ್ಲ ಅಂತೀರಿ, ಇಲ್ಲಿ ಗುಂಡಿಯಲ್ಲಿ ಬಿದ್ದು ಸತ್ತವರೇ ಅಂತ ಬರ್ತದೆ ಅಲ್ಲ. ನಿಮ್ಮ ಮುಖಕ್ಕಿಡದ ಕನ್ನಡಿ ಅಲ್ವಾ ಇದು? ನೋಡಿ, ಆಕ್ಸಿಡೆಂಟ್ ಬೆಂಗಳೂರು ರಸ್ತೆ ಗುಂಡಿಗೆ ಮತ್ತೊಂದು ಬಲಿ. ಇತ್ತ ಮಂತ್ರಾಲಯಕ್ಕೆ ತೆರಳುತ್ತಿದ್ದ ಕಾರು ಅಪಘಾತ, ದಂಪತಿ ದುರ್ಮರಣ. ಇದು ಡಿಸೆಂಬರ್ ಅಲ್ಲಿ. ರೋಡ್ ಆಕ್ಸಿಡೆಂಟ್ ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಬಲಿ. ಎಷ್ಟು ಸುಳ್ಳು ಹೇಳ್ತೀರಿ? ಅಲ್ಲಿ ಸುಳ್ಳು ಹೇಳಕ್ಕೆ ಕೆಲವರನ್ನು ಇಟ್ಬಿಟ್ಟಿದ್ದಾರೆ. ನೋಡಿ, ನೆಲಮಂಗಲದಲ್ಲಿ ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಮಾದನಾಯಕನಹಳ್ಳಿ ಹತ್ತಿರದ ಹುಸ್ಕೂರ್ APMC ರಸ್ತೆಯಲ್ಲಿ ಗುಂಡಿಯಿಂದಾಗಿ ಸಂಭವಿಸಿದ ಅಪಘಾತದಲ್ಲಿ 26 ವರ್ಷದ ಯುವತಿ ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಫೆಬ್ರವರಿ ಗ್ರೇಟರ್ ಬೆಂಗಳೂರು ಗುಂಡಿ ರಸ್ತೆಗೆ ಮತ್ತಿಬ್ಬರು ಬಲಿ. ಕೆಲಸಕ್ಕೆ ಹೊರಟ ಮಹಿಳೆ, 2 ವರ್ಷದ ಮಗು ಸಾವು. ಇಷ್ಟೆಲ್ಲ ಬಂದರೂ ಕೂಡ ನೀವು ಇಷ್ಟೊಂದು ನಿರ್ಲಕ್ಷ್ಯದಿಂದ ಮಾತಾಡ್ತೀರಿ, ವರದಿಗಳನ್ನು ಕೊಡ್ತೀರಿ. ನೀವು ಶಾಸಕಾಂಗಕ್ಕೆ ಯೋಗ್ಯರಿದ್ದೀರಾ ನೀವೆಲ್ಲ? ಇವತ್ತು ಕಸ ಇಡೀ ಬೆಂಗಳೂರಲ್ಲಿ ಕಸ ತುಂಬಿಕೊಂಡಿದೆ. ದಿವಸ ಪತ್ರಿಕೆಗಳಲ್ಲಿ ಬರ್ತದೆ. ಒಂದು ದಿನವೂ ಇದರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಕೂಡ ಮಂತ್ರಿಗಳು ಹೇಳಿದ್ದಾರೆ, ಬೆಂಗಳೂರು ಇಸ್ ನಂಬರ್ 1 ಸಿಟಿ. ಯಾವುದರಲ್ಲಿ ನಂಬರ್ 1? ಕಸದಲ್ಲಿ ನಂಬರ್ 1, ಸಾವುಗಳಲ್ಲಿ ನಂಬರ್ 1, ಗಾಂಜಾ ಹೊಡೆಯೋದ್ರಲ್ಲಿ ನಂಬರ್ 1, ಯಾವುದರಲ್ಲಿ ನಂಬರ್ 1? ಇನ್ನೊಂದು ಭ್ರಷ್ಟಾಚಾರಕ್ಕೆ ಇಲ್ಲಿ 25-26ನೇ ಸಾಲಿನ ಮಾಡಲಾದ ಹಣದ ವೆಚ್ಚದ ವಿವರ. ರಸ್ತೆ ನಿರ್ವಹಣೆ ಮಾಡಲು, ನಿರ್ವಹಣೆಗೆ ಮೇಂಟೆನೆನ್ಸ್. ಏನು ಮೇಂಟೆನೆನ್ಸು? ಪಕ್ಕದಲ್ಲಿ ಬಣ್ಣ ಹೊಡಿತಾರಲ್ಲ, ಫುಟ್ಪಾತಲ್ಲಿ ಕಲ್ಲಿಗೆ ಬಣ್ಣ ಹೊಡಿತಾರೆ, ದಟ್ ಈಸ್ ಕಾಲ್ಡ್ ಮೇಂಟೆನೆನ್ಸ್. ಅಲ್ಲೇನಾದ್ರೂ ಕಸ ತೆಗೆಯೋದು ಬೇರೆ, ಅದು ಗಾರ್ಬೇಜ್ ಬರುತ್ತೆ. ಅಲ್ಲೇನಾದ್ರೂ ಸಣ್ಣ ಪುಟ್ಟ ಕಲ್ಲು ಮುಳ್ಳು ಬಿದ್ದಿದ್ರೆ ಎತ್ತಾಕೋದು. ನೋಡಿ, ಅದಕ್ಕೆ 311 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ನಿರ್ವಹಣೆಗೆ ಖರ್ಚು ಮಾಡಿದ್ದಾರೆ. 311 ಕೋಟಿ 18 ಲಕ್ಷ ಖರ್ಚು ಮಾಡಿದ್ದಾರೆ. ರಸ್ತೆಗಳ ಡಾಂಬರೀಕರಣಕ್ಕಾಗಿ, ಹೊಸ ರಸ್ತೆಗಳಂತೆ, ಡಾಂಬರೀಕರಣಕ್ಕಾಗಿ 693 ಕೋಟಿ 68 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಡಾಂಬರೀಕರಣಕ್ಕೆ. ಇವೆಲ್ಲ ಎಲ್ಲೆಲ್ಲಿ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ನೀವು ಅಷ್ಟೊಂದು ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ರೆ ಹಳ್ಳಿಗಳೆಲ್ಲಿ ಬಂದವು? ಪಾಟ್ ಹೋಲ್ಸ್ ಎಲ್ಲಿ ಬಂದವು?
ಅದಕ್ಕೆ 33 ಕೋಟಿ ಎಲ್ಲಿಂದ ಖರ್ಚಾಯ್ತು? ಈ ರೀತಿ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಈ ಸರ್ಕಾರ ಜನರಿಗೆ ವಂಚನೆಯನ್ನು ಇದು ಮಾಡ್ತದೆ. ಆಮೇಲೆ ಗಾರ್ಬೇಜ್ಗೆ ನ್ಯೂ ಸೆಸ್ ಹಾಕಿ, ನ್ಯೂ ಟ್ಯಾಕ್ಸ್ ಅದು ಒಂದು ರೀತಿ ಸೆಸ್ ಹಾಕಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಕಸ ಎತ್ತಬೇಕಾದ್ರೆ ಒಣ ಕಸ ಹಸಿ ಕಸ ಬೇರ್ಪಡಿಸಿ ತೂಕ ಹಾಕಿ ಕೊಡ್ಬೇಕು ಅವರು. ಆನ್ಲೈನಲ್ಲಿ ಹಾಕ್ಬೇಕು. ಅದರಿಂದಾಗಿ ಕಸ ಈಗ ಕಲೆಕ್ಷನ್ನೇ ಆಗ್ತಾ ಇಲ್ಲ. ಎಲ್ಲಿನೂ ಇವರು ಹೋಗ್ತಿಲ್ಲ, ಬೀದಿ ಬೀದಿಯಲ್ಲಿ ಕಸದ ರಾಶಿ ಬೀಳ್ತಾ ಇದೆ. ಅದು ಪತ್ರಿಕೆಗಳು ನೋಡಿ, ಇವತ್ತೆಲ್ಲ ಪತ್ರಿಕೆಗಳನ್ನು ನೋಡಿದ್ರೆ ಜನರಲ್ ವಿಷಯ ನೋಡಿ, ಕಸ ಸಂಗ್ರಹ ವ್ಯತ್ಯಯಕ್ಕಿಲ್ಲ ದಂಡ. ಆಮೇಲೆ ಈ ಟ್ಯಾಕ್ಸ್ ದುಡ್ಡೇನಾಯ್ತು? ಮತ್ತೆ ಹಸಿ ಒಣ ಕಸ ವಿಂಗಡಣೆ ಕಡ್ಡಾಯದಿಂದ ಕಸದ ಸಮಸ್ಯೆ, ಬೇಕಾದಷ್ಟು ಈ ರೀತಿ ಸಮಸ್ಯೆಗಳು ಇವತ್ತು ಬರ್ತಾವೆ. ಕಸ ನಿರ್ವಹಣೆಗಾಗಿ ಸರಿಯಾಗಿ ಮಾಡದ ಗುತ್ತಿಗೆದಾರರ ವಜಾಕ್ಕೆ ಸೂಚನೆ. ಈ ಆಫೀಸರ್ಗಳು ಬೇರೆ, ಇಲ್ಲಿ ವೇಸ್ಟ್ ದಂಡ. ಇವರು ಇದಕ್ಕೊಂದು ಸಪರೇಟ್ ಡಿಪಾರ್ಟ್ಮೆಂಟೇ ಮಾಡಿದ್ದಾರೆ. ಆಮೇಲೆ ದೊಡ್ಡ ವಿಷಯ ಇಲ್ಲಿ ಏನು ಅಂತಂದ್ರೆ, ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಇಲ್ಲಿ ದೊಡ್ಡ ಕಥೆ ಇದೆ. ಏನಂತಂದ್ರೆ, ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಾಲಿಡ್ ವೇಸ್ಟ್ GP ಅದು 198 ವಾರ್ಡ್ಸ್ ಇದ್ದುವು ಮೊದಲು. ಅಲ್ಲೇನು ಮಾಡಿದ್ರು, 33 ಪ್ಯಾಕೇಜ್ ಮಾಡಿದ್ರು. ಈ ಕಸ ವಿಲೇವಾರಿ ಮಾಡಲಿಕ್ಕೆ ಪ್ಯಾಕೇಜ್ 33 ಮಾಡಿದ್ರು. ಈ ಪ್ಯಾಕೇಜಲ್ಲಿ ಈಗ ಬೆಂಗಳೂರನ್ನ ನೀವು 5 ಭಾಗ ವಿಂಗಡಿಸಿ ಆಯಿತು. ಆ ಪ್ಯಾಕೇಜು ಕೂಡ 5 ಭಾಗಕ್ಕೆ ಇರಬೇಕಲ್ಲ, ಯಾಕಿಲ್ಲ? ಆಮೇಲೆ ಇದುವರೆಗೂ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಈ ಗಾರ್ಬೇಜ್ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ 1 ವರ್ಷಕ್ಕೆ 544 ಕೋಟಿ ಇದೆ. 544 ಕೋಟಿ ಇದೆ. ಇದರಲ್ಲಿ ಟೆಂಡರ್ಗಳಿಗೆ ಹಾಕಿದ್ದಾರೆ. ಈ 33 ಪ್ಯಾಕೇಜ್ಗೆ ಟೆಂಡರ್ ಕರೆದಿದ್ದಾರೆ. ಇದನ್ನ 5 ಭಾಗಗಳಿಗೆ ವಿಂಗಡಿಸಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಬೆಂಗಳೂರು ಎಲ್ಲಕ್ಕೂ ಒಂದೇ ಮಾಡಿದ್ದಾರೆ. ಆಮೇಲೆ ಒಂದು ವಿಷಯ ತಿಳಿದಿರಬೇಕು, ಟೆಂಡರ್ ಹಾಕುವಾಗ ಅನೇಕರು ಲೋಯೆಸ್ಟ್ ಆಗ್ತಾರೆ, ನಮಗೆ ಸಿಕ್ಕಲಿ ಅಂತ. ಆದರೆ ಇಲ್ಲೇನು ಮಾಡಿದ್ದಾರೆ, 14% ಹೆಚ್ಚು ಮಾಡಿದ್ದಾರೆ. 14% ಜಾಸ್ತಿ ಮಾಡಿದರೆ ಮಾಡಕ್ಕೆ ಬರೋದಿಲ್ಲ. 5% ಏನಾದರೂ ಜಾಸ್ತಿ ಇದ್ದರೆ ಅಲ್ಲಿವರೆಗೆ ತೀರ್ಮಾನ ಇವರು ತಗೊಳ್ಬೋದು. ಅದನ್ನು ಮೀರಿದರೆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡಬೇಕು. ಆದರೆ ಈ ಬೋರ್ಡ್ನರೇ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಇವರೇ ಏನು ಮಾಡ್ತಾರೆ, 14% ಹೆಚ್ಚು ಮಾಡಿ ರೆಕಮೆಂಡ್ ಮಾಡ್ತಾರೆ. 14%ಗೆ ರೆಕಮೆಂಡ್ ಮಾಡ್ತಾರೆ. ಮಾಡ್ಲಿಕ್ಕೆ ಬರೋದಿಲ್ಲ, ಆದರೆ ಇವರು ರೆಕಮೆಂಡ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿದೆ, ಮೇಲೆ ಉಲ್ಲೇಖಿಸಿದ ಸರ್ಕಾರ ಸುತ್ತೋಲೆ ಟೆಂಡರ್ ಸ್ವೀಕೃತವಾದ ದರಗಳು ಅಂದಾಜು ಮೊತ್ತಕ್ಕಿಂತ 10% ಹೆಚ್ಚಾಗಿದ್ದಲ್ಲಿ ಅದನ್ನು ಗಣನೀಯ ಹೆಚ್ಚುವರಿ ಟೆಂಡರ್ ಎಂದು ಪರಿಗಣಿಸಲು ಮತ್ತು ಅಂತಹ ಸಂದರ್ಭದಲ್ಲಿ ಎಲ್ಲ ಟೆಂಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ ಕರೆಯುವುದು ಪ್ರಥಮ ಆಯ್ಕೆಯಾಗಿರಬೇಕು. ಇದು ಸರ್ಕಾರದ ಆದೇಶ, ಇದು UD ಆದೇಶ. ಇದನ್ನು ಧಿಕ್ಕರಿಸಿ ಇವರು ಮಾಡಿರೋದು. ಸಾರ್ವಜನಿಕ ಸಂಗ್ರಹಣೆ ಅಂದಾಜು ಮೊತ್ತದ ಮೇಲೆ 5% ಹೆಚ್ಚಿನ ಲಾಭಾಂಶವುಳ್ಳ ಟೆಂಡರ್ ಅನ್ನು ಯಾವುದೇ ಕಾರಣಕ್ಕೂ
ಅಂಗೀಕರಿಸತಕ್ಕದ್ದಲ್ಲ ಎಂದು ತಿಳಿಯಪಡಿಸಿದೆ. ಇದು ಸರ್ಕಾರ ಆದೇಶ ಹಿಂಗಿದ್ರು 14%ಗೆ ಇವ್ರು ಯಾಕೆ ಮಾಡ್ತಾರೆ? ಅಂತಂದ್ರೆ ಅವರಿಂದ ಕಿಕ್ ಬ್ಯಾಕ್ ಪಡೆಯಲಿಕ್ಕೆ. ಎಷ್ಟು ಪರ್ಸೆಂಟು ಕಿಕ್ ಬ್ಯಾಕು? 15%. ನೇರವಾಗಿ ಕೇಳ್ತಾರೆ 15%. ಇದನ್ನು ನೀವು ಹೆಂಗೆ ಸಾಬೀತುಪಡಿಸಬಹುದು ಅಂತ ಹೇಳ್ತೀನಿ. ಕಾಂಟ್ರಾಕ್ಟರ್ ಇನ್ ಹೈಕೋರ್ಟ್ IAS ಆಫೀಸರ್ said 15% ಕಟ್ ಆರ್ ನೋ ಡೀಲ್. ಇವರು ಕೋರ್ಟ್ಗೆ ಹೋದ್ರು. ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥವರು ಪ್ರಧಾನ ಕಾರ್ಯದರ್ಶಿಗಳು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ UDD ಇವರು ಬಡ್ಜೆಟ್ 3% ಕೊಡಬೇಕು. ಇಲ್ಲಿದೆ BSWML ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಇವರಿಗೆ 3% ಕೊಡಬೇಕಂತೆ. ಓಪನ್ ಆಗಿ ದಿ ಆಫೀಸರ್ ಇಸ್ ಆಸ್ಕಿಂಗ್ ದಿ ಬ್ರೈಬ್. 3% ಅವ್ರಿಗೋಗುತ್ತೆ. UDDಗೆ 3% ಕೊಡಬೇಕು, ಗೌರ್ಮೆಂಟ್ಗೆ 9% ಕೊಡಬೇಕು. ಆದ್ರಿಂದ ನೀನು 15% ಕೊಟ್ರೆ ಟೆಂಡರ್ ಮಾಡ್ಕೊಡ್ತೀವಿ, ಇಲ್ಲ ಅಂತಂದ್ರೆ ಟೆಂಡರ್ ಇದನ್ನ ಕೊಡಕ್ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಯಾರು ಅಂತಂದ್ರೆ ನೇರವಾದ ಹೊಣೆ ಹೊತ್ತಿರ್ತಕ್ಕಂಥವ್ರು ಅಲ್ಲಿ CEO ಅಂತ ಬರೆದಿದ್ದಾರೆ, ಕರಿಗೌಡ. ಕರಿಗೌಡರು ಈಸ್ ಆಫೀಸರ್ ಅಂಡ್ ರಿಮೈನಿಂಗ್ ಆಫ್ ಪೊಲಿಟಿಷಿಯನ್. ಇವರು ಯಾರ ಕರುಣೆಯಿಂದ ಅಲ್ಲಿದ್ದಾರೆ? ಈಸ್ ದಿ ಮೇನ್ ಪರ್ಸನ್ ತುಷಾರ್ ಗಿರಿನಾಥ್, ಸೆಕ್ರೆಟರಿ UDD. ಇವರ ಹೆಸರುಗಳನ್ನ ನಾವು ಹೇಳೋದಲ್ಲ. ಈ ಬಾಲಸುಬ್ರಹ್ಮಣ್ಯಂ ನೋಡಿ, ಇಲ್ಲಿ ಕೋರ್ಟ್ಗೆ ಅಫಿಡವಿಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಪ್ರಮಾಣ ಪತ್ರ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇವರೇ ನಮ್ಮನ್ನು ಕೇಳಿದ್ದು, ಇವ್ರು ಕೇಳ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಕೋರ್ಟ್ಗೆ ಹೇಳಿದ್ದಾರೆ. ಇದು ಬೇಕಾದಷ್ಟು ಟ್ವೀಟ್ಗಳು ಬಂದಿದೆ. ಗುತ್ತಿಗೆದಾರರ ಸಂಘದಿಂದ ದೃಢೀಕರಣ ಪತ್ರ ನೋಡಿ, ದೃಢೀಕರಿಸಿ ಕೋರ್ಟ್ಗೆ ಕೊಟ್ಟಿರೋದು ಇದು. ಆಮೇಲೆ ಸಾಕ್ಷ್ಯ ಸಂಗ್ರಹಕ್ಕೆ ಅರ್ಜಿ, ತ್ಯಾಜ್ಯ ಟೆಂಡರ್, ಹೈಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆ, ಲಂಚ ಸಾಕ್ಷ್ಯ ಸಂಗ್ರಹಕ್ಕೆ ಅರ್ಜಿ. ಅಲ್ಲಿಂದನೂ ಕೂಡ ಇದಾಗಿದೆ, ಕೋರ್ಟಿಂದನೂ ಕೂಡ. ಇದು ಕೊನೆಗೆ ಎಲ್ಲೋಗ್ತದೆ ನೋಡಿ, 33 ಪ್ಯಾಕೇಜ್ಗಳಾಗ್ತದೆ. ಈ 33 ಪ್ಯಾಕೇಜ್ಗಳಲ್ಲಿ 544 ಕೋಟಿ ಒಂದು ವರ್ಷಕ್ಕೆ. 14% ರೈಸ್ ಇನ್ ಟೆಂಡರ್, 14% ರೈಸ್ ಮಾಡಿಬಿಟ್ರೆ ಒಂದು ವರ್ಷಕ್ಕೆ 62 ಕೋಟಿ ಹೆಚ್ಚಾಗತ್ತೆ. ಇದಾಗಬೇಕಾಗಿಲ್ಲ. ಒಂದು ಇದನ್ನ 7 ವರ್ಷಕ್ಕೆ ಟೆಂಡರ್ ಕೊಟ್ಟಿದ್ದಾರೆ. ಟೆಂಡರ್ನ ಕರೆದಿರೋದು 7 ವರ್ಷಕ್ಕೆ ಟೆಂಡರ್ ಕರೆಯಲಿಕ್ಕೆ ಇವರ್ಯಾರು? ಈ ಟೆಂಡರ್ 7 ವರ್ಷ ಕರೆಯಕ್ಕೆ ಬರೋದಿಲ್ಲ. ಟೆಂಡರ್ ರೂಲ್ ಪ್ರಕಾರ ಇಟ್ ಶುಡ್ ಬಿ ವಿತಿನ್ 2 years, 2 ವರ್ಷದೊಳಗಡೆ ಇರಬೇಕು ಈ ಟೆಂಡರು. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟು ಈ 2 ವರ್ಷ, ಆಮೇಲೆ ಮುಂದೆ ಇವ್ರ ಸರ್ಕಾರ ಬರಲ್ಲ, ಮುಂದೆ ಬರೋ ಇನ್ನು 5 ವರ್ಷದ್ದು ಕಿಕ್ ಬ್ಯಾಕ್ ಏನಿದೆ ಈಗಲೇ ಕಲೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇದು. ಮುಂದೆ 5 ವರ್ಷಕ್ಕೆ ಯಾರೇ ಬರಲಿ ಸರ್ಕಾರ, ನಾವು ಕಿಕ್ ಬ್ಯಾಕ್ ಇವತ್ತೇನೆ ತಗೊಬಿಡ್ಬೇಕು, 7 ವರ್ಷಕ್ಕೆ ತಗೊಬಿಡ್ಬೇಕು. ಇದು
ಈ ಸರ್ಕಾರದ ಉದ್ದೇಶ. ಇದು ಬಹುಶಃ ಕಾರ್ಪೊರೇಷನ್ ಸ್ವಚ್ಛ ಇಡೋಕ್ಕಲ್ಲ, ಈ ಬೆಂಗಳೂರನ್ನು ಕಚ್ಚಾ ಇಡಕ್ಕೆ ಮಾಡಿದ್ದಾರೆ. ಅದರಿಂದಾಗಿ ಈ 7 ವರ್ಷಕ್ಕೆ ಎಷ್ಟು ಅಮೌಂಟ್ ಹೆಚ್ಚಾಗುತ್ತೆ ಗೊತ್ತಾ? ಈ ಪ್ಯಾಕೇಜ್ 1 ವರ್ಷಕ್ಕೆ ಎಷ್ಟಾಗುತ್ತೋ 544 ಕೋಟಿ, 7 ವರ್ಷಕ್ಕೆ 534 ಕೋಟಿ. ಈ 14% ರೈಸ್ ಮಾಡೋದ್ರಿಂದ ಅವರಿಗೆ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಮಾಡಿಕೊಡೋದು. ಈ 14% ರೈಸ್ ಮಾಡಿ 15% ಕಿಕ್ ಬ್ಯಾಕ್ ಹೊಡೆಯೋದು. ಇದು ಡೀಟೇಲ್ಡ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಇದು ಅದರ ಜೊತೆಗೆ ಒಂದೇ ಕುಟುಂಬ ಈ ಎಷ್ಟು ತಗೊಂಡಿದ್ದಾರೆ ಅಂತಂತಂದ್ರೆ, ರೆಡ್ಡಿಸ್ ಅಂಡ್ ಫ್ಯಾಮಿಲೀಸ್ ಪ್ಯಾಕೇಜ್ ಎಷ್ಟು ತಗೊಂಡಿದ್ದಾರೆ? 1, 2, 3, 4, 5, 6, 7, 8, 9, 10, 11, 12, 13 ಪ್ಯಾಕೇಜು ಒಂದೇ ಫ್ಯಾಮಿಲಿಯವರಿಗೆ. ಅದು ಹೇಗೆ ಸಾಧ್ಯ? ಇನ್ನೊಂದು ಯಾವುದೋ ಒಂದು ಟೀಮಿಗೆ 3, 6, 9 ಜನರಲ್ಗೆ ಸಿಕ್ಕಿರೋದು 7 ಮಾತ್ರ, 7 ಪ್ಯಾಕೇಜು. ಪೆಂಡಿಂಗ್ ಉಳಿಸ್ಕೊಂಡಿರೋದು 12, ರೀಟೆಂಡರ್ ಆಗಿರೋದು 20. ಯಾಕೆ ಗೊತ್ತಾ? ಯಾರು ಇದನ್ನು ಪ್ರಶ್ನೆ ಮಾಡಿಬಿಟ್ಟು ಈಗ ಕೋರ್ಟ್ವರೆಗೆ ಹೋದ್ರು, ಕೆಲವನ್ನ ರೀಟೆಂಡರ್ ಮಾಡಿಬಿಟ್ಟಿದ್ದಾರೆ. ಈಗ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಟೀಮನ್ನು ಕರೀತಾ ಇದ್ದಾರೆ. ಏನಕ್ಕೆ ಅಂದರೆ, ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ, ನಿಮ್ಮ ಟೆಂಡರ್ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ದಿಸ್ ಈಸ್ ದಿ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ಸ್ ಆಫ್ ದಿ GBA ಆಫೀಸರ್ಸ್ ಅಂಡ್ ಕನ್ಸರ್ನ್ ಮಿನಿಸ್ಟರ್ ಆಲ್ಸೋ. ಈ ಥರ ಮಾಡ್ತಾ ಇರ್ತಕ್ಕಂಥ ಇದನ್ನು ನಾವು ಹೇಗೆ ಇದನ್ನು ಮಾಡಬೇಕು ಅಂತ ನನಗೆ ಅನಿಸ್ತಕ್ಕಂಥದ್ದು. ಇದರಿಂದಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಇವರು ಇದು ಮಾಡ್ತಿದ್ದಾರೆ. ನೀವು ಮೊದಲೇ ಒಂದು ಸಾರಿ ನೋಡಿರ್ಬೋದು, 46 ಕಸ ಹೊಡೆಯೋ ಮಿಷನ್ಗಳನ್ನು ತೆಗೆಸ್ಕೊಂಡ್ರಂತ 720 ಕೋಟಿ ಅನ್ನೋದಕ್ಕೆ ಇದು ಮಾಡಿದ್ರು ಬಾಡಿಗೆಗೆ ಅಂತ. ಈಗ ಅದನ್ನು 617 ಕೋಟಿಗೆ 631 ಕೋಟಿಗೆ ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ಸ್ವಲ್ಪ ಕನ್ಸೆಷನ್ ಮಾಡ್ಕೊಂಡಿದ್ದಾರೆ. ಇದು ಯಾರು ಕೊಟ್ಟರೆ ಕನ್ಸೆಷನ್ ಗೊತ್ತಿಲ್ಲ. ಯಾಕಂದರೆ ಮೊದಲು ನೀವು ಪ್ಲಾನ್ ಇದ್ದಿದ್ದು ಅಷ್ಟಕ್ಕೆ, ಅದನ್ನು ಯಾಕೆ ಇದು ಮಾಡಿದ್ರು ಗೊತ್ತಿಲ್ಲ. ಇದರ ಪ್ರಕಾರ GBA is a super corruption office. GBA is a super corruption office and officers are super collectors of corruption. ಈ ರೀತಿ ಇವತ್ತಾಗಿದೆ. ಅದಕ್ಕೆ ನಮ್ಮ ಇವತ್ತು ದೊಡ್ಡ ಹೋರಾಟವನ್ನು ನಾವು ಇದರ ಮೂಲಕ ನಾವು ಮಾಡಬೇಕಾಗಿದೆ. ಇದಕ್ಕೂ ಕೂಡ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೂ ಸಲ್ಲಿಸಲಾಗಿದೆ. ಲೋಕಾಯುಕ್ತನೇ ಬೇಡ ಅಂತಿದ್ದು ಕಾಂಗ್ರೆಸ್ ಪಾರ್ಟಿ ಇದನ್ನ ಆವಾಗಲೇ ಏನೋ ಲೋಕಾಯುಕ್ತನೇ ಮುಗಿಸ್ಬಿಟ್ಟು ACB ತಂದಿದ್ರಲ್ಲ ನಮ್ಮ ಕಾಲದಲ್ಲಿ, ಮತ್ತೆ ಅದನ್ನು ರೀಇನ್ಸ್ಟಾಲ್ ಮಾಡಿದ್ವಿ. ಆದರೆ ಈಗ ತಕ್ಷಣ ಇಂಥ ಕೇಸ್ಗಳನ್ನು ಬಂದಾಗ ಸೀರಿಯಸ್ ಅಂತ ಭಾವಿಸಿ ಲೋಕಾಯುಕ್ತ ತನ್ನ ಕಾರ್ಯವನ್ನು ಮಾಡಬೇಕು. ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಆಗಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬಹುಶಃ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ನಿಮ್ಮ ಟ್ರ್ಯಾಕ್ ರೆಕಾರ್ಡು ಸ್ವಲ್ಪ ಸರಿ ಇರಬೇಕಾಗತ್ತೆ, ಇಲ್ಲಂತಂದ್ರೆ ಜನ ನಿಮ್ಮನ್ನ ಅಗೌರವದಿಂದ ಕಾಣತಕ್ಕಂಥ ದಿನಗಳು ಬರ್ತದೆ. ಈ ತಕ್ಷಣ ಈ ಆಫೀಸರ್ಗಳು ಯಾರ್ಯಾರಿದ್ದಾರೋ ಇದರ ಕನ್ಸರ್ನ್
ಅವರನ್ನು ಇಮ್ಮಿಡಿಯೇಟ್ಲಿ ಅಲ್ಲಿಂದ ಎತ್ತಂಗಡಿ ಮಾಡಿಸಿ ಟ್ರಾನ್ಸ್ಫರ್ ಮಾಡಿ. ಮೊದಲು ಯಾವ ಕಾಲದಿಂದ ಈ ನಮ್ಮ ತುಷಾರ್ ಗಿರ್ನಾಥ್ ಅಲ್ಲೇ ಇರೋದು? ಇವ್ರನ್ನೆಲ್ಲರೂ ಯಾಕೆ ಅಲ್ಲೇ ಇಟ್ಕೊಂಡಿದ್ದೀರಿ ಅಂದರೆ ಸೂಪರ್ ಕಲೆಕ್ಷನ್ ಮಾಡ್ಕೊಡ್ತಾರಂತಲ್ಲ, ಏನು ಉದ್ದೇಶ ಇದೆ ನಿಮಗೆ ಅಂತ. ಆಮೇಲೆ ಈ ಟೆಂಡರ್ಗಳನ್ನು ತಕ್ಷಣ ನಿಲ್ಲಿಸ್ಬೇಕೀಗ. ಇದು ಲೂಟಿ ಟೆಂಡರ್, ಇದು ಲೂಟಿ ಆಗಲಿಕ್ಕೆ ಬಿಡಬಾರ್ದು. ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ಹೆಸರು ಬರೋದಿಲ್ಲ. ನಿಮ್ಮ ಮೇಲೆ, ನಿಮ್ಮ ವಿರುದ್ಧವಾಗಿ ಈಗ ಹೋರಾಟ ಪ್ರಾರಂಭ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಏನೇನು ಈ ಟೆಂಡರ್ಗಳನ್ನ ಇಶ್ಯೂ ಮಾಡಿದ್ದೀರ ಅವೆಲ್ಲನೂ ಅವ್ರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಬಾರ್ದು. ಇನ್ವೆಸ್ಟಿಗೇಷನ್ ಈಗಾಗಲೇ ಇದು ಇರೋದ್ರಿಂದ ಅದಾಗಬೇಕು. ಆಮೇಲೆ 7 ವರ್ಷಗಳಿಗೆ ಯಾವುದೇ ಕಾರಣಕ್ಕೆ ಟೆಂಡರ್ಗಳನ್ನು ಕರಿಬಾರದು. ನಿಮಗಿರ್ತಕ್ಕಂಥ ಅವಧಿ 2 ವರ್ಷ. ಈ 2 ವರ್ಷ ಆದಮೇಲೆ ನಿಮ್ಮದು ಸರ್ಕಾರ ಇರಲ್ಲ, ನಮ್ಮದು ಸರ್ಕಾರ ಬರೋದು. ಯಾರೇ ಟೆಂಡರ್ಗಳನ್ನ ನೀವು 7 ವರ್ಷಕ್ಕೆ ತಗೊಂಡ್ರೂ ಕೂಡ ಅದನ್ನು ರದ್ದು ಮಾಡಲಿಕ್ಕೂ ಇನ್ನು ಬರುವ ಸರ್ಕಾರಕ್ಕೆ ಸಾಧ್ಯ ಇದೆ. ಯಾವುದೇ ಕಾಂಟ್ರಾಕ್ಟರ್ಗಳು ಮತ್ತೆ ನೀವು ಸಮಸ್ಯೆಗೆ ಬರದೇ ಇರುವಾಗೆ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮುಂದೆ ನೀವು ತೊಂದರೆಯನ್ನು ಅನುಭವಿಸ್ತೀರಿ. 7 ವರ್ಷಕ್ಕಾಗಬಾರ್ದು, ಕೇವಲ 2 ವರ್ಷಕ್ಕಾಗಬೇಕು. ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳೇ ಈ ಗಾರ್ಬೇಜ್ ವಿಚಾರದಲ್ಲಿ ಕೆಲಸ ಮಾಡೋರು. ಅಲ್ಲಿ ಟೋಟಲಿ ಲೇಬರ್ ಲಾಸ್ ಆರ್ ವೈಲೇಟೆಡ್. ಇದುವರೆಗೆ ಅವರಿಗೆ ನೀವು ಸೇಫ್ಟಿ ಇಲ್ಲ, ಗ್ರಾಜ್ಯುಟಿ ಇಲ್ಲ, ಎಕ್ಸ್ಗ್ರೇಷಿಯಾ ಇಲ್ಲ. ಎಲ್ಲ ಇದನ್ನು ಕೂಡ ನೀವು ಅವ್ರನ್ನ ಪ್ರೈವೇಟ್ನವರಂತ ಮಾಡಿ ಸೆಟಲ್ಮೆಂಟ್ ಮಾಡದೆ ಅವರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಇದು SC STಗಳ ಶೋಷಣೆಯೂ ಕೂಡ ಈ ಗಾರ್ಬೇಜಿನ ವಿಚಾರದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ GBA ಮತ್ತು ನೇರವಾಗಿ ಸರ್ಕಾರ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಇದನ್ನೆಲ್ಲವನ್ನು ಸರಿಪಡಿಸಬೇಕಾಗಿದೆ. ತಕ್ಷಣ ಈ ಟೆಂಡರ್ಗಳಿಗೆ ಇವತ್ತೇ ತಡೆಯುವ ಮಾಡಬೇಕು. ಯಾವುದೇ ವರ್ಕ್ ಆರ್ಡರ್ಗಳನ್ನು ಕೊಡಬಾರ್ದು. ಒಂದು ಸಮಯ ಇದು ಕೊಟ್ಟಿದ್ದೇ ಆದರೆ ನೀವು ತಗೊಂಡಿರ್ತಕ್ಕಂಥ ಕಿಕ್ಬ್ಯಾಕ್ ಯಾರ್ಯಾರು ಎಷ್ಟೆಷ್ಟು ಎಲ್ಲೆಲ್ಲಿ ರೀಚ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ. ನಾನು ಮುಂದಿನ ಕೆಲವೇ ದಿನಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಎಲ್ಲೆಲ್ಲಿ ಸೇರ್ತಾ ಇದೆ ಇದನ್ನೆಲ್ಲವನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಅದಾದ್ಮೇಲೆ ಲಾಸ್ಟ್ ಒಂದು ವಿಷಯ ಹೇಳ್ಬೇಕು ನಿಮಗೆ. ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಹೋದ ವರ್ಷ ಒಂದು ಕೇಸ್ ಆಯ್ತು ಅವ್ರದ್ದು. ಅದಾಗಿದ್ದು ಆ ಡೇಟು 8/5/2025 ಕೋರ್ಟ್ನ ಆದೇಶ ಬಂತು. ಬಂದ ತಕ್ಷಣ ಏನು ಮಾಡಿದ್ರು, 6ನೇ ತಾರೀಕು ಬಂತು, ಇದೇ ಮೇ 6ನೇ ತಾರೀಕು, 8ನೇ ತಾರೀಕು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಬಿಟ್ರು ಜನಾರ್ದನ್ ರೆಡ್ಡಿ ಅವ್ರನ್ನ. ಎಷ್ಟು ದಿನ ತಗೊಂಡ್ರೆ ಆದೇಶ ಬಂದ ತಕ್ಷಣ? 2 days, ಓನ್ಲಿ 2 days. ಇವತ್ತು ವಿನಯ ಕುಲಕರ್ಣಿ ಶಾಸಕರು ಕೋರ್ಟ್ ಆದೇಶ ಬಂದು ಎಷ್ಟು ದಿನ ಆಯ್ತು? 12 ದಿನಗಳಾಗಿದೆ ಈಗ. Why the same action has not taken against him? This is my question to the government. Legislature Secretary ಗೌರವಾನ್ವಿತ MK ವಿಶಾಲಾಕ್ಷಿ ಅವರು ಇದು ಆದೇಶ ಅವತ್ತು ಮಾಡಿರೋದು, ವಿತಿನ್ 2 days. ಯಾಕೆ, ಯಾರ ಒತ್ತಡ ಇದೆ ಅಂತೇಳಿ ಇದನ್ನು ಮಾಡ್ತಾ ಇಲ್ಲ ಸರ್ಕಾರ? ಗೌರವಾನ್ವಿತ ವಿಶಾಲಾಕ್ಷಿ ಅವರ ಸೆಕ್ರೆಟರಿ ಅವರನ್ನು ನಾನು ಒತ್ತಾಯ ಮಾಡ್ತೇನೆ, ಇವತ್ತು ಆದೇಶ ಬರಬೇಕು ಹೊರಗಡೆ. He should be disqualified from the assembly today. ಯಾರಿಗೆ
ಯಾರಿಗಾಗಿ ಕಾಯ್ತಾ ಇದ್ದೀರಿ? ಯಾರ ಒತ್ತಡ ಇದೆ? ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಡೋದನ್ನ ನಿಲ್ಲಿಸಬೇಕು. ಮೊದಲು ಈ ತಾರತಮ್ಯ ನಡೆಯೋದಿಲ್ಲ. ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅವರೇ, ಸಂವಿಧಾನ ಹಿಡ್ಕೊಂಡು ಕೈಯಲ್ಲಿ ಅಲ್ಲಾಡಿಸ್ತಿರಲ್ಲ, ಯಾಕೆ ಜನಾರ್ದನ್ ರೆಡ್ಡಿ ಅವರದ್ದು ಬೇರೆ ಸಂವಿಧಾನ, ನಿಮ್ಮದು ಬೇರೆ ಸಂವಿಧಾನನಾ? ಸಂವಿಧಾನಕ್ಕೆ ಮೊದಲು ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ಕುಲಕರ್ಣಿಯವರನ್ನ ಇವತ್ತು ಇದರಿಂದ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.